ನಾಗೇಂದ್ರ ವಜಾಗೆ ಬಿಜೆಪಿ ಪಟ್ಟು ಬರಗಾಲದ ಅಸ್ತ್ರ ಬಳಕೆ ಮಾಡ್ತಾ ಇದೆ ಕಾಂಗ್ರೆಸ್. 3 ಹಂತಗಳಲ್ಲಿ ವಿಪಕ್ಷಗಳ ಹೋರಾಟ, ಜ್ವಲಂತ ಸಮಸ್ಯೆಗಳನ್ನು ಮುಂದಿಟ್ಟ ಸರ್ಕಾರ. ಬಿಜೆಪಿಯಿಂದ ಅಹೋರಾತ್ರಿ ಧರಣಿಗೆ ನಿರ್ಧಾರ. ಇದು ಕಮಲ ಅಸ್ತ್ರ, ಕಾಂಗ್ರೆಸ್ ಪ್ರತ್ಯಾಸ್ತ್ರದ ಸ್ಟೋರಿ. ಮುಂಗಾರು ಅಧಿವೇಶನ ಆರಂಭ ಆದಾಗಿನಿಂದಲೂ ಕೂಡ ವಾಲ್ಮೀಕಿ ಹಗರಣದಲ್ಲಿ ಸಚಿವ ನಾಗೇಂದ್ರ ಅವರು ರಾಜೀನಾಮೆಯನ್ನ ಕೊಡಬೇಕು ಅಂತ ಹೇಳಿ ವಿಪಕ್ಷದವರು ಆಗ್ರಹವನ್ನ ಮಾಡ್ತಾ ಹೋರಾಟವನ್ನ ತೀವ್ರಗೊಳಿಸಿದ್ದಾರೆ. ಅದರಲ್ಲೂ ಇವತ್ತಿನಿಂದ ಹೋರಾಟದ ಸ್ವರೂಪ ಬದಲಾಗಿದೆ. ಅಂದ್ರೆ ನಾಗೇಂದ್ರ ರಾಜೀನಾಮೆ ಕೊಡದ ಹೊರತಾಗಿ ಯಾವ ಚರ್ಚೆಗೂ ನಾವು ಸಿದ್ಧ ಇಲ್ಲ ಸದನದಲ್ಲಿ ಅಂತ ಹೇಳಿ ವಿಪಕ್ಷದವರು ಹೇಳ್ತಾ ಇದ್ದಾರೆ. ಇನ್ನು ಇವತ್ತು ಅಹೋರಾತ್ರಿ ಧರಣಿಗೆ ಬಿಜೆಪಿ ನಿರ್ಧಾರವನ್ನ ಮಾಡಿಕೊಂಡಿದೆ. ಸದನದ ಒಳಗೆ ಘೋಷಣೆಗಳನ್ನ ಕೂಗಿದ್ದಾರೆ ವಿಪಕ್ಷ ನಾಯಕ ಅಶೋಕ್ ಅವರು. ಆದ್ರೆ ಅಹೋರಾತ್ರಿ ಧರಣಿಯನ್ನ ನಾವು ಮಾಡ್ತೀವಿ, ಯಾವುದೇ ಕಾರಣಕ್ಕೂ ನಾಗೇಂದ್ರ ರಾಜೀನಾಮೆ ಕೊಡೋ ತನಕ ನಮ್ಮ ಹೋರಾಟ ನಿಲ್ಸಲ್ಲ, ಚರ್ಚೆ ಮಾಡೋಣ ಬನ್ನಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಕಾಂಗ್ರೆಸ್ನ ಶಾಸಕರು ಕೇಳಿದ್ದಾರೆ. ರಾಜೀನಾಮೆ ಬಳಿಕನೇ ಚರ್ಚೆ ಅಂತ ಹೇಳಿ ಬಿಜೆಪಿ ಅವರು ಪಟ್ಟು ಹಿಡಿದು ಕೂತಿದ್ದಾರೆ. ಚರ್ಚೆ ಮಾಡಕ್ಕೆ ಅವಕಾಶ ಕೊಡದೇ ಇರೋದ್ರಿಂದ ನಾವು ಇವತ್ತು ಹಗಲು ರಾತ್ರಿ ಧರಣಿಯನ್ನ ಮಾಡ್ತೀರಿ. ಇವತ್ತು ಹಗಲು ರಾತ್ರಿ ಧರಣಿಯನ್ನ ಮಾಡ್ತೀರಿ. ಹಗಲು ರಾತ್ರಿ ಧರಣಿಯನ್ನ ಮಾಡ್ತೀರಿ. ನಾವು ಹಗಲು ರಾತ್ರಿ ಧರಣಿಯನ್ನ ಮಾಡಿ ಈ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀರಿ. ಹಗಲು ರಾತ್ರಿ ಧರಣಿಯನ್ನ ಇವತ್ತು ಘೋಷಣೆ ಮಾಡ್ತಾ ಇದ್ದೀರಿ. ಯಾವುದೇ ಕಾರಣಕ್ಕೂ ನಾವು ಬಿಡಲ್ಲ. ನಾಗೇಂದ್ರ ರಾಜೀನಾಮೆ, ದಲಿತರ ವಾಪಸ್ ಬರಬೇಕು, ಇದು ನಮ್ಮ ಹೋರಾಟ. ಇದೆ ಚರ್ಚೆಗೆ ಬನ್ನಿ, ನಾವು ಚರ್ಚೆಗೆ ರೆಡಿ, ಚರ್ಚೆಗೆ ರೆಡಿ, ನಾವು ರೆಡಿ, ನೋಟಿಸ್ ಕೊಡಿ, ರೆಡಿ, ಚರ್ಚೆಗೆ ರೆಡಿ, 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 ಇವತ್ತು ಚರ್ಚೆಗೆ ಬರಲಿ ಅಧ್ಯಕ್ಷರೇ, ನಾವು ತಯಾರಿದ್ದೇವೆ. ಇವರಿಗೆ ಚರ್ಚೆ ಮಾಡೋದಕ್ಕೆ ಏನು ಇಲ್ಲ. ಇನ್ನು ಕಲಾಪಕ್ಕೂ ಮುನ್ನ ಸಚಿವ ನಾಗೇಂದ್ರ ವಿರುದ್ಧ ಬಿಜೆಪಿ ಇವತ್ತು ಹೋರಾಟವನ್ನ ಮಾಡಿದೆ. ವಿಧಾನಸೌಧ ಮುತ್ತಿಗೆಗೆ ಅಂತ ಹೇಳಿ ಹೊರಟರು ಅಶೋಕ್ ಮತ್ತೆ ವಿಜೇಂದ್ರ ಸೇರಿದಂತೆ ಪ್ರಮುಖರು. ಅವ್ರನ್ನೆಲ್ಲ ಪೊಲೀಸರು ತಮ್ಮ ವಶಕ್ಕೆ ಪಡೆದ್ರು. ಕಬ್ಬನ್ ಪಾರ್ಕ್, ಫ್ರೀಡಂ ಪಾರ್ಕ್ ಬಳಿ ಇದ್ದವರ ಅಂದ್ರೆ ಅಲ್ಲಿದ್ದವರನ್ನ ಲೀಡರ್ಸ್ಗಳನ್ನ ಪೊಲೀಸರು ವಶಕ್ಕೆ ಪಡೆದ್ರು. ಕಳೆದ 2 ವಾರದಿಂದ ಏನು ರಾಜ್ಯ ಸರ್ಕಾರ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಭ್ರಷ್ಟರನ್ನ ಇವತ್ತು ಸಚಿವ ಸಂಪುಟಕ್ಕೆ ಸೇರಿಸಿಕೊಂಡಿದ್ದಾರೆ. ನಾಗೇಂದ್ರ ಅವ್ರನ್ನ ಸಚಿವ ಸಂಪುಟದಿಂದ ಕೈ ಬಿಡಬೇಕು, ದಲಿತರಿಗೆ ನ್ಯಾಯ ಕೊಡಬೇಕು ಅಂತೇಳಿ ಬಿಜೆಪಿ ಹಾಗೂ ಜೆಡಿಎಸ್ ನಾವು ಸದನದ ಒಳಗಡೆ ನಾವು ಹೋರಾಟ ಮಾಡ್ತಾ ಇದ್ದೇವೆ. ಆದ್ರೆ ನಮ್ಮ ಮಾತಿಗೆ, ನಮ್ಮ ಕೂಗಿಗೆ ಕಿವಿ ಕೊಡದೇ ಇರ್ತಕ್ಕಂಥ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇವತ್ತು ವಿಧಾನಸೌಧ ಮುತ್ತಿಗೆ ಹಾಕುವಂತ ಕೆಲಸ ನಾವು ಮಾಡ್ತಾ ಇದ್ದೇವೆ. ಸದನದ ಒಳಗಡೆ ಕಳೆದ 2 ವಾರದಿಂದ ಸದನದ ಒಳಗಡೆನೂ ಕೂಡ ನಾವು ಹೋರಾಟ ಮಾಡ್ತಾ ಇದ್ದೇವೆ. ಆದರೆ ರಾಜ್ಯ ಸರ್ಕಾರ ಕಣ್ಣಿದ್ದು ಕೂಡನಂತೆ, ಕಿವಿ ಇದ್ದು ಕಿವುಡನಂತೆ ಇವತ್ತು ವರ್ತನೆ ಮಾಡ್ತಾ ಇದೆ. ಹಾಗಾಗಿ ಇಂಥ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ, ಇಡೀ ಸರ್ಕಾರ ಇವತ್ತು ಭ್ರಷ್ಟರು. ಮುಖ್ಯಮಂತ್ರಿಗಳು ಇವತ್ತು ಭ್ರಷ್ಟಾಚಾರಿಗಳನ್ನು ರಕ್ಷಣೆ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ನಾವು ಇಂಥ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬೀದಿಗಿಳಿದು ನಾವು ಹೋರಾಟವನ್ನ ಮಾಡ್ತಾ ಇದ್ದೇವೆ. ಇದನ್ನ ಹತ್ತಿಕ್ಕುವಂತ ಕೆಲಸವನ್ನ ಮಾಡುವಂತದ್ದು ಪ್ರಜಾಪ್ರಭುತ್ವಕ್ಕೆ ಬರೆದ ದ್ರೋಹ. ಒಂಥರ ಎಮರ್ಜೆನ್ಸಿ ತರ ಇವತ್ತು ಮಾಡಿದ್ದಾರೆ. ಇಡೀ ವಿಧಾನಸೌಧ ಸುತ್ತೂ ಎಮರ್ಜೆನ್ಸಿ ತರ. ಈ ಕಾಂಗ್ರೆಸ್ ಅವ್ರಿಗೆ ಮಾನ ಮರ್ಯಾದೆ ಇಲ್ಲ. ಮಾನ ಮರ್ಯಾದೆ ಇದ್ರೆ ಬಂದು ರಾಜೀನಾಮೆ ತಗೊಂಡ್ಲಿ. ದಲಿತರನ್ನ ನುಂಗಿದಾರ ಇಲ್ಲ ಅಂತ ಹೇಳಿ, ಯಾಕೆ ಅರೆಸ್ಟ್ ಆದ ಅಂತ ಹೇಳಿ, ಯಾಕೆ ವಜಾ ಮಾಡ್ದ ಅಂತ ಹೇಳ್ಬೇಕಲ್ಲ. ಅವ್ರಿಗೆ ಬೋನಸ್ ಮೇಲೆ ಬೋನಸ್ ಕೊಡ್ತಾವ್ರೆ. ಅಂದ್ರೆ ಹಣ ನಾವೆಲ್ಲ ಹಂಚ್ಕೊಂಡಿದ್ದೀರಿ, ಅವನ್ನ ಬಿಡಲ್ಲ ನಾವು ಅಂತ ಹೇಳಿ ಒಂದು ಸ್ಪಷ್ಟ. ನಾವು ದುಡ್ಡೆಲ್ಲ ಹಂಚ್ಕೊಂಡ್ಬಿಟ್ಟಿದ್ದೀರಿ, ಇವಾಗ ಕೊಡಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾರೆ. ನ್ಯಾಯದ ಪರ ಹೋರಾಟ, ದಲಿತರ ಪರವಾದಂಥ ಹೋರಾಟ, ವಾಲ್ಮೀಕಿ ಜನಾಂಗದ ಹಣವನ್ನ ಲೂಟಿಯನ್ನ ಮಾಡಿರುವಂತ
ಆಪಾದನೆಯನ್ನು ಹೊತ್ತಿರುವಂಥ ಸಚಿವ ನಾಗೇಂದ್ರ ಅವರ ರಾಜೀನಾಮೆಯನ್ನು ಒತ್ತಾಯವನ್ನು ಮಾಡಿ ಹೋರಾಟವನ್ನು ಮಾಡುವಂಥದ್ದಾಗ್ತಿದೆ. ಹಾಗಾಗಿ ಅವರು ರಾಜೀನಾಮೆಯನ್ನು ಕೊಡಬೇಕು. ದಲಿತರಿಗೆ ನ್ಯಾಯ ಸಿಗಬೇಕು ಅಂದರೆ, ವಾಲ್ಮೀಕಿ ಜನಾಂಗಕ್ಕೆ ನ್ಯಾಯ ಸಿಗಬೇಕು ಅಂದರೆ ನಾಗೇಂದ್ರ ಅವರ ರಾಜೀನಾಮೆ ಆಗಬೇಕು ಅನ್ನೋಂಥ ಒತ್ತಾಯವನ್ನು ಮಾಡಿ ಸತತವಾಗಿ 2024ರಿಂದ ಈ ಹೋರಾಟವನ್ನು ಮಾಡ್ತಾ ಇದ್ವಿ. ಮೊದಲು ರಾಜೀನಾಮೆ ಕೊಟ್ಟಿದ್ರು, ಬಂಧನ ಆಗಿದೆ, ಚಾರ್ಜ್ ಶೀಟು ಆಗಿದೆ. ಅವ್ರನ್ನ ಹೇಗೆ ಮತ್ತೊಮ್ಮೆ ಮಂತ್ರಿನ ಮಾಡಲಿಕ್ಕೆ ಕಾಂಗ್ರೆಸ್ ಸರ್ಕಾರ ಹೇಗೆ ಸಮರ್ಥಿಸ್ಕೊಳ್ಳಿಕ್ಕಾಗುತ್ತೆ? ಕಾಂಗ್ರೆಸ್ ಅಂದರೆ ಭ್ರಷ್ಟಾಚಾರ, ಭ್ರಷ್ಟಾಚಾರ ಅಂದರೆ ಕಾಂಗ್ರೆಸ್ಸು. ಹಾಗಾಗಿ ಭ್ರಷ್ಟಾಚಾರ ಆಪಾದನೆ ಹೊತ್ತಿರುವಂಥ ವ್ಯಕ್ತಿನ ಹೇಗೆ ಸಚಿವರಾಗಿ ಮುಂದುವರಿಸಲಿಕ್ಕೆ ಸಾಧ್ಯವಿದೆ? ಹಾಗಾಗಿ ಕಾನೂನನ್ನ ಗೌರವಿಸಿ, ದಲಿತರನ್ನು ಗೌರವಿಸಿ, ಅವ್ರಿಗಾಗಿರುವಂಥ ಅನ್ಯಾಯವನ್ನು ಸರಿಪಡಿಸಬೇಕು ಅಂದರೆ ಸ್ಪಷ್ಟ ಸಂದೇಶ ಕೊಡಬೇಕು. ಯಾರೇ ಇದ್ರೂ ಸರ್ಕಾರದ ಹಣವನ್ನು ಲೂಟಿ ಮಾಡುವಂಥ ವ್ಯಕ್ತಿನ ಖಂಡಿತ ಅವ್ರ ಮೇಲೆ ಕಾನೂನು ಕ್ರಮ ಆಗಬೇಕು, ಅವ್ರು ರಾಜೀನಾಮೆ ಕೊಡಬೇಕು ಅನ್ನೋದು ನಮ್ಮ ಹೋರಾಟ. ವಾಲ್ಮೀಕಿ ಸಮುದಾಯದ 187 ಕೋಟಿ ರೂಪಾಯಿಗಳನ್ನ ಹಿಂದಿನ ಸರ್ಕಾರ ಅಂದ್ರೆ ಕಾಂಗ್ರೆಸ್ದೇ ಸರ್ಕಾರ, ಮುಖ್ಯಮಂತ್ರಿಗಳು ಮಾತ್ರ ಬದಲಾಗಿದ್ದಾರೆ. ಸಿದ್ದರಾಮಯ್ಯನವರು ಇರತಕ್ಕಂಥ ಸಂದರ್ಭದಲ್ಲಿ ನಾಗೇಂದ್ರ ಅವರು ಅದರ ಸಚಿವರಾಗಿದ್ರು. 187 ಕೋಟಿ ರೂಪಾಯಿಗಳನ್ನ ಆವತ್ತು 600 ಖಾತೆಗಳಿಗೆ ವರ್ಗಾವಣೆ ಮಾಡಿಕೊಂಡು ಚಿನ್ನ ಖರೀದಿ ಮಾಡಿದ್ರು. ಪಾಪ ನಾಗೇಂದ್ರ ದಲಿತರಾಗಿರೋದ್ರಿಂದ ಬಿಜೆಪಿಯವರು ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಹೇಳಿದ್ದಾರೆ. ಮಾನ್ಯ ಡಿ.ಕೆ. ಶಿವಕುಮಾರ್ ಅವರೇನೋ ದಲಿತರು, ಅವರು ನುಂಗಿದ್ದು ಹಣ ಯಾರ್ದು? ದಲಿತರದಲ್ವಾ? ಹಂಗಾದ್ರೆ ನೀವು ನುಂಗುವಾಗ ಆ ದಲಿತರ ಹಣ ನಿಮ್ಮ ಗಂಟಲಿನಲ್ಲಿ ಅದು ಹೆಂಗೋಯ್ತಪ್ಪ ಒಳಗೆ? ಅದು ಹೆಂಗೋಯ್ತಪ್ಪ? ಮಂತ್ರಿಗಳಾದಂಥ ನಾಗೇಂದ್ರ ಅವರೇ ಮೌಖಿಕವಾಗಿ ಆಧಾರ ಕೊಟ್ಟ ನಂತರ ಅವ್ರು ಡೆತ್ ನೋಟಲ್ಲಿ ಕೂಡ ಬರೆದಿಟ್ರು. ಡೆತ್ ನೋಟಲ್ಲಿ ಏನು ಬರೆದ್ರು? ನಾನು ಮಂತ್ರಿಗಳು ನಾಗೇಂದ್ರ ಅವರು ಮೌಖಿಕವಾಗಿ ಆದೇಶವನ್ನು ಮಾಡಿದಕ್ಕೋಸ್ಕರವಾಗಿ ನಾನು ಇವತ್ತು ಅದು ಘಟನೆ ಆಗಿದೆ, ಅದಕ್ಕೋಸ್ಕರವಾಗಿ ನಾನು ಸಾಯ್ತಾ ಇದ್ದೀನಿ, ನನಗೆ ಹಿಂಸೆ ತಾಳ್ಲಿಕ್ಕೆ ಆಗ್ತಾ ಇಲ್ಲ ಅಂತೇಳಿ ಅವ್ರು ಬರೆದಂಥ ಡೆತ್ ನೋಟು. ಇವತ್ತು ಡೆತ್ ನೋಟಲ್ಲಿ ಬರೆದು ಸತ್ತಂಥ ಟೈಮಲ್ಲಿ ಕೂಡ ಇವತ್ತಿನ ತನಕ ಸರ್ಕಾರ ಅನ್ನೋಂಥದ್ದು ಇವತ್ತು ಒಬ್ಬ ಪ್ರಾಮಾಣಿಕದ ಅಧಿಕಾರಿಯನ್ನು ಆತ್ಮಹತ್ಯೆ ಮಾಡ್ಕೊಂಡಂತ ಕೆಲಸ ಮಾಡಿದ್ರು. ಯಾರು ಜವಾಬ್ದಾರಿ ತಗೊಂತಾರ? ಈ ಜವಾಬ್ದಾರಿ ಯಾರು ತಗೊಂತಾರ? ಈ ವ್ಯವಸ್ಥೆಯನ್ನು, ಈ ಕ್ರೌರ್ಯಕ್ಕೆ ಯಾರು ಜವಾಬ್ದಾರಿ ತಗೊಂತಾರ? ಇವತ್ತು ಸರ್ಕಾರ ಜವಾಬ್ದಾರಿ ತಗೊಂತದನ, ರಾಹುಲ್ ಗಾಂಧಿ ಜವಾಬ್ದಾರಿ ತಗೊಂತಾನ, ಇವತ್ತು ಡಿ.ಕೆ. ಶಿವಕುಮಾರ್ ಅವ್ರ ಜವಾಬ್ದಾರಿ, ಯಾರು ಜವಾಬ್ದಾರಿ ತಗೊಂತಾರೆ ಹೇಳಬೇಕಾಗಿದೆ. ಹಂಗಾಗಿ ಇವತ್ತು ಬೇಜವಾಬ್ದಾರಿ ಸರ್ಕಾರ. ನಾನು ಹೇಳೋದಿಷ್ಟೇ, ಇವತ್ತು ಸಿಬಿಐ ತನಿಖೆಗೆ ಪ್ರಾಸಿಕ್ಯೂಷನ್ಗೆ ಆಲ್ರೆಡಿ ರಾಜ್ಯಪಾಲರಿಗೆ ಕೇಳಿದೀವಿ. ಈ ಸರ್ಕಾರ ಅಂತ ಪ್ರಾಸಿಕ್ಯೂಷನ್ಗೆ ಅವಕಾಶವನ್ನು ಮಾಡಿಕೊಡಲ್ಲ. ಇವತ್ತು ಪ್ರಾಸಿಕ್ಯೂಷನ್ಗೆ ಅವಕಾಶ ಮಾಡಿಕೊಡದಂತ ಟೈಮಲ್ಲಿ ಈ ಸರ್ಕಾರ ಭ್ರಷ್ಟಾಚಾರಕ್ಕೆ ಗೊಬ್ಬರ ನೀರು ಹಾಕಿ ಬೆಳೆಸಿದಂತಾಗುತ್ತೆ. ಭ್ರಷ್ಟಾಚಾರಕ್ಕೆ ಸಂಪೂರ್ಣವಾಗಿ ಸಪೋರ್ಟ್ ಮಾಡೋಂಥ ಕೆಲಸ ಮಾಡುತ್ತೆ. ಯಾವ ರೀತಿಯಲ್ಲಿ ಇವತ್ತು ಹೊಲದಲ್ಲಿ ಕಳೆ ಯಾವ ರೀತಿಯಲ್ಲಿ ಬೆಳೀತದನೋ ಭ್ರಷ್ಟಾಚಾರ ಕೂಡ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ನಡೀತಾ ಇದೆ. ಇನ್ನು ಬಿಜೆಪಿಯ ಪ್ರತಿಭಟನೆಗೆ ಕಾಂಗ್ರೆಸ್ ನಾಯಕರು ತಿರುಗೇಟನ್ನ ಕೊಟ್ಟಿದ್ದಾರೆ. ಯಾರ್ಯಾರು ಏನೇನು ಹೇಳಿದ್ದಾರೆ ಕೇಳೋಣ. ಸದನ ನಡಿಬೇಕಾದಾಗೆಲ್ಲಾನು ಸೆಕ್ಷನ್ 144 ಇರ್ತದೆ. ನಿಮ್ಮ ಮುಖಾಂತರ ನಾನು ವಿನಂತಿ ಮಾಡ್ತಾ ಇದ್ದೇನೆ ನಮ್ಮ ಬಿಜೆಪಿ ನಾಯಕರಿಗೆ, ದಯವಿಟ್ಟು ಫ್ರೀಡಂ ಪಾರ್ಕ್ನಲ್ಲಿ ನಿಮ್ಗೆ ಪರ್ಮಿಷನ್ ಕೊಟ್ಟಿದ್ದೇವೆ, ಅಲ್ಲಿ ನೀವು ಹೋಗಿ ನೀವೇನಾದರೂ ಮಾಡ್ಕೊಳ್ಳಿ, ತೊಂದರೆ ಇಲ್ಲ. ಇಲ್ಲಿ ನೀವು ಬಂದರೆ ಸೆಕ್ಷನ್ 144 ಜಾರಿ ಇದೆ, ನಾವು ಕ್ರಮ ತಗೋಬೇಕಾಗ್ತದೆ. ಸದನ ನಡೀತಾ ಇದೆ, ಒಳಗಡೆ ಬನ್ನಿ, ನೋಟಿಸ್ ಕೊಡಿ, ಚರ್ಚೆ ಮಾಡಿ. ಈಗಾಗಲೇ ಸ್ಟೇಟ್ಮೆಂಟು ಕೊಟ್ಟಿದ್ದೀವಿ, ಅದ್ರ ಬಗ್ಗೆ ಪುನಃ ಚರ್ಚೆ ಮಾಡಬೇಕು ಅಂದ್ರೂ ಕೂಡ ತಯಾರಿದ್ದೇವೆ ಅಂತ ಹೇಳಿದ್ದೇವೆ. ಇನ್ನೇನು ಬೇಕಂತ ಇವರಿಗೆ? ಚರ್ಚೆ ಮಾಡೋಕ್ಕೆ ರೆಡಿ ಇಲ್ಲ. ಸುಮ್ಮನೆ ದಿನ ಮೀಡಿಯಾನಲ್ಲಿ ಬಂದು ಒಂದು ಹೊಸ ಕತೆಗಳು ಹೇಳ್ಕೊಂಡಿದ್ರೆ. ಈಗ 1 ವಾರ ಆಗ್ತಾ ಬಂತು ಸರ್, 1 ಕಾಗದ ಕೊಟ್ಟಿದ್ದಾರ ನಿಮ್ಮ ಮುಂದೆ? ಸದನದಲ್ಲಂತೂ ಇಟ್ಟಿಲ್ಲ. ತಮ್ಮ ಮುಂದೆ ಏನೋ ಕೊಟ್ಟಿದ್ದಾರಾ? ಇದು ಸುಮ್ಮನೆ ಹಿಟ್ ಆ್ಯಂಡ್ ರನ್ ಆಗೋದು ಬೇಡ. ಈಗ ಸಿಬಿಐ ಪ್ರಾಸಿಕ್ಯೂಷನಿಗೆ ಕೇಳಿದ್ದಾರೆ ಅಂತ ಮಾಹಿತಿ ಇದೆ. ಕೊಟ್ರೆ ಮಿಸ್ಟರ್ ನಾಗೇಂದ್ರ ವಿಲ್ ಡೀಲ್ ವಿತ್ ಇಟ್ ಇನ್ ದ ಕೋರ್ಟ್. ಸಿಬಿಐ ಚಾರ್ಜ್ ಶೀಟ್ ನಾನು ಓದಿಲ್ಲ, ನೀವು ಓದಿಲ್ಲ, ಗವರ್ನರ್ ಹತ್ರನೂ ಇಲ್ಲ. ಯಾವ ಆಧಾರದ ಮೇಲೆ ರಾಜೀನಾಮೆ ಕೊಡಿಸೋದು? ಏನೇ ಇದ್ರೂ ನಿಮ್ಮ ಮುಖಾಂತರ ಮನವಿ ಮಾಡ್ಕೊತಾ ಇದ್ದೀನಿ, ಚರ್ಚೆ ಮಾಡಿ. ಸದನ ನಡೀತಾ ಇದೆ, ಜ್ವಲಂತ ಸಮಸ್ಯೆಗಳಿವೆ, ಅದ್ರ ಬಗ್ಗೆ ಚರ್ಚೆ ಮಾಡೋಣ. ನೀವು ರಾಜಕೀಯ ಅಸ್ತಿತ್ವವನ್ನು ಉಳಿಸ್ಕೊಳ್ಳಿಕ್ಕೆ ಹೀಗೆ ಮಾಡಿದ್ರೆ ಜನರು ನೋಡ್ತಾ ಇದ್ದಾರೆ.
ಹಿಂದೆನೂ ಪಾಠ ಕಲಿಸಿದರೆ ಮುಂದಿನ ಚುನಾವಣೆನಲ್ಲೂ ಪಾಠ ಕಲಿಸ್ತಾರೆ. ಇವತ್ತುವರೆಗೆ ಯಾವ್ದನ್ನ ಒಂದು ಇನ್ವೆಸ್ಟಿಗೇಷನ್ ಏಜೆನ್ಸಿ ಕರೆಕ್ಟ್ ಆಗಿ ಪ್ರೂಫ್ ಆಗಿ ತೋರಿಸಿದ ನಾಗೇಂದ್ರ ಈ ರೀತಿ ಲೆಟರ್ ಬರೆದಿದ್ರು, ಈ ತರ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಂತ ಬರೆದಿರ್ತಕ್ಕಂಥದ್ದು ನನಗೆ ಮಾಹಿತಿ ಇಲ್ಲ. ನಾನು ಯಾವ್ದು ಜಸ್ಟಿಫಿಕೇಶನ್ ಕೊಡ್ತಾ ಇಲ್ಲ, ಬಟ್ ನನಗಿರ್ತಕ್ಕಂಥ ಒಂದು ಕಾಮನ್ ಸೆನ್ಸ್ ಅಲ್ಲಿ ನಾನು ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ. ಯಾವುದೇ ಒಂದು ಬ್ಯಾಂಕ್ ಟ್ರಾನ್ಸ್ಫರ್ ಮಾಡಬೇಕಂದ್ರೆ ಅದಕ್ಕಾದಂಥ ಪ್ರೋಟೋಕಾಲ್ ಇದೆ. ಇವತ್ತುವರೆಗೆ ಭಾರತ ದೇಶದಲ್ಲಿ ಸುಮಾರು 67,000 ಕೋಟಿ ಇದೇ ರೀತಿಯಾದಂಥ ಬ್ಯಾಂಕ್ನಲ್ಲಿ ಫ್ರಾಡ್ ಆಗಿದೆ. 67,000 crores 67,000 ಕೋಟಿ ನ್ಯಾಷನಲೈಸ್ ಬ್ಯಾಂಕ್ನಲ್ಲಿ ಈ ರೀತಿ ಫ್ರಾಡ್ ಆಗಿದೆ. ಯಾರು ರೆಸ್ಪಾನ್ಸಿಬಲ್ ಮಾಡ್ತೀರಿ ನೀವು? ಫೈನಾನ್ಸ್ ಮಿನಿಸ್ಟ್ರಿ ಕೇಳ್ತಾರೆ ರಾಜೀನಾಮೆ, ಫೈನಾನ್ಸ್ ಮಿನಿಸ್ಟ್ರಿ ಕೇಳ್ತಾರೆ ರಾಜೀನಾಮೆ. ಅದಕ್ಕೆ ಕೇಳ್ತಿರ್ತಕ್ಕಂಥದ್ದು ಫ್ರಾಡ್ ಆಗಿರ್ತಕ್ಕಂಥ ಹಂತ ಯಾವುದಿದೆ, ಯಾರು ಮೇನ್ ಫ್ರಾಡ್ ಮಾಡಿದ್ರೆ ಅದ್ರ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ಒಂದು ಅವಕಾಶ ಕೊಡ್ಬೇಕಂಬದ್ ಬಿಟ್ರೆ ನಾವ್ ಯಾರಿಗೆ ಬ್ಲೇಮ್ ಗೇಮ್ ಮಾಡ್ತಾರೆ, ಯಾರಿಗೆ ಡಿಫೆಂಡ್ ಮಾಡ್ತಾರೆ. ಒಟ್ಟಲ್ಲಿ ಕಾಂಗ್ರೆಸ್ ನಾಯಕರು ತಮ್ಮದೇ ರೀತಿಯ ಸಮರ್ಥನೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ರಾಜೀನಾಮೆ ಪ್ರಶ್ನೆನೇ ಇಲ್ಲಿ ಉದ್ಭವ ಆಗಲ್ಲ ಅಂತ ಹೇಳ್ತಾರೆ. ಚರ್ಚೆಗೆ ಬನ್ನಿ, ನಾವು ರೆಡಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಬಿಜೆಪಿಯವರು ಇದನ್ನ ಕೇಳುವಂತ ಸ್ಥಿತಿಲಿಲ್ಲ. ಅಂದ್ರೆ ನಾಗೇಂದ್ರ ರಾಜೀನಾಮೆ ಹೊರತಾಗಿ ನಮ್ಗೇನೂ ಬೇಡ, ನಾವು ಆಮೇಲೆ ಚರ್ಚೆಗೆ ರೆಡಿ ಅಂತ ಹೇಳ್ತಾ ಇದ್ದಾರೆ. ಒಟ್ಟಿನಲ್ಲಿ ಈ ಸದನದ ದಿನಗಳು, ಅಮೂಲ್ಯವಾದಂಥ ಸಮಯಗಳು, ಅಂದರೆ ಜನರ ಸಮಸ್ಯೆಗಳ ಬಗ್ಗೆ ಅಲ್ಲಿ ಜ್ವಲಂತ ಸಮಸ್ಯೆಗಳೇನಿದೆ. ಈ ಸತಿ ಮಳೆ ಬೇರೆ ಕಮ್ಮಿ ಇದೆ, ಬರಗಾಲ ತಾಂಡವವಾಡ್ತಾ ಇದೆ. ಒಂದು ಕಡೆ ಸರ್ಕಾರ ಈಗ ಬರಗಾಲ ಪೀಡಿತ ಪ್ರದೇಶಗಳು ಅಂಥೇಳಿ ಅದನ್ನು ಫೈಂಡ್ ಔಟ್ ಮಾಡಿಲ್ಲ, ಘೋಷಣೆ ಮಾಡಿಲ್ಲ. ಒಟ್ಟಿನಲ್ಲಿ ಈ ನಾಗೇಂದ್ರ ರಾಜೀನಾಮೆ ವಿಷಯವಾಗಿ ರಾಜಕಾರಣ ತೀವ್ರ ಸ್ವರೂಪವನ್ನು ಪಡ್ಕೊಳ್ತಾ ಇದೆ. ಜನರ ಸಮಸ್ಯೆ ಬಗ್ಗೆ ಸದನದಲ್ಲಿ ಚರ್ಚೆ ಆಗ್ತಾ ಇಲ್ಲ. ಸೊ ಇವತ್ತು 3 ಹಂತಗಳಲ್ಲಿ ಹೋರಾಟಕ್ಕೆ ವಿಪಕ್ಷದವರು ಸಿದ್ಧತೆಯನ್ನ ಮಾಡ್ಕೊಂಡಿದ್ರು. ಅದರಲ್ಲಿ ಪ್ರಮುಖವಾಗಿದ್ದು ಫ್ರೀಡಂ ಪಾರ್ಕ್ನಿಂದ ವಿಧಾನಸೌಧ ಚಲೋ. ಆದರೆ ನಿಷೇಧ ಆಗದೆ ಇರುತ್ತೆ ಸದನ ನಡೆಯುವಾಗ. ಹಾಗಾಗಿ ಫ್ರೀಡಂ ಪಾರ್ಕ್ನಲ್ಲಿ ಎಷ್ಟು ಬೇಕಾದ್ರೂ ಹೋರಾಟ ಮಾಡ್ಕೊಳ್ಳಿ, ನೀವು ಇಲ್ಲಿ ಬರಬೇಡಿ, ಅಂದರೆ ಚರ್ಚೆಗೆ ಬನ್ನಿ, ಆದರೆ ಇಲ್ಲಿ ಹೋರಾಟ ಬೇಡ ಅಂತೇಳಿ ಗೃಹ ಸಚಿವರು ಹೇಳ್ತಾ ಇದ್ರು. ಆದರೆ ಚರ್ಚೆಗೆ ನಾವು ಸಿದ್ಧರಿಲ್ಲ ಅಂತ ವಿಪಕ್ಷದವ್ರು ಹೇಳ್ತಾ ಇದ್ದಾರೆ. ನಾಗೇಂದ್ರ ಅವರು ಮೊನ್ನೆಯಿಂದ ಅದೇ ಸ್ಪಷ್ಟನೆಯನ್ನ ಕೊಡ್ತಾ ಇರೋದು, ನಾನು ಉತ್ತರ ಕೊಡೋಕೆ ರೆಡಿ ಇದ್ದೀನಿ, ಚರ್ಚೆ ಮಾಡೋಣ ಬನ್ನಿ ಅಂತ ಕೇಳ್ತಾ ಇದ್ದಾರೆ. ಅದರ ಹೊರತಾಗಿ ರಾಜೀನಾಮೆ ಯಾಕೆ ಅಂತಾನೂ ಅವರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಮುಂದುವರೆದ ಭಾಗವಾಗಿ ಇವತ್ತು ಬಿಜೆಪಿ ಅವರು ಅಹೋರಾತ್ರಿ ಧರಣಿಗೆ ಸದನದಲ್ಲೇ ಘೋಷಣೆಯನ್ನ ಮಾಡಿದ್ದಾರೆ ಆರ್ ಅಶೋಕ್ ಅವರು. ಹಾಗಾಗಿ ಅಹೋರಾತ್ರಿ ಧರಣಿ ನಂತರ ಈ ಬೆಳವಣಿಗೆ ಏನಾಗುತ್ತೆ ನೋಡಬೇಕು. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್. ಚಿದಾನಂದ್ ಪಟೇಲ್, ಮುಂಗಾರು ಅಧಿವೇಶನ ಆರಂಭ ಆದಾಗಿನಿಂದ ಈ ರಾಜೀನಾಮೆ ರಾಜಕೀಯನೇ ನಡೀತಾ ಇದೆ ಹೊರತು ಜನರ ಸಮಸ್ಯೆಗಳ ಬಗ್ಗೆ ಚರ್ಚೆ ಅಂತೂ ನಡೀತಿಲ್ಲ. ಅತ್ಯಮೂಲ್ಯ ಸಮಯ ಮತ್ತೆ ಹಣ ಎರಡೂ ವ್ಯರ್ಥವಾಗಿ ಹೋಗ್ತಾ ಇದೆ ಈ ಗಲಾಟೆ ಗದ್ದಲ ರಾಜಕಾರಣದಲ್ಲಿ. ಈಗ ಬಿಜೆಪಿ ಅವರು 3 ಹಂತದಲ್ಲಿ ಹೋರಾಟ ಇವತ್ತು ತೀವ್ರಗೊಳಿಸಿದ್ದಾರೆ. ಅದರ ಪರಿಣಾಮ ಏನಾದರೂ ಮುಂಬರುವ ದಿನಗಳಲ್ಲಿ ನಾವು ಕಾಣಬಹುದಾ? ಅಹೋರಾತ್ರಿ ಧರಣಿ ಎಲ್ಲ ಮಾಡ್ತೀವಿ ಅಂತ ಹೇಳಿರೋದ್ರಿಂದ. ಶರ್ಮಿತಾ ಶೆಟ್ಟಿ, ಭಾರತೀಯ ಜನತಾ ಪಕ್ಷ ಮತ್ತು ಜೆಡಿಎಸ್ ಈಗ ಒಟ್ಟಾಗಿ ನಾಗೇಂದ್ರ ರಾಜೀನಾಮೆ ವಿರುದ್ಧ ಸಮರ ಸಾರತಕ್ಕಂಥದ್ದು. ಇವತ್ತು ಫ್ರೀಡಂ ಪಾರ್ಕ್ನಲ್ಲಿ ಅತಿ ದೊಡ್ಡ ಪ್ರತಿಭಟನೆ ಮಾಡಿದ್ರು ಮತ್ತು ವಿಧಾನಸೌಧ ಮುತ್ತಿಗೆಗೆ ಕೂಡ ಪ್ರಯತ್ನವನ್ನ ಮಾಡಿದ್ರು. ಹೀಗಾಗಿ ಎಲ್ಲ ಪ್ರತಿಭಟನಾಕಾರ ಎಲ್ಲ ಬಿಜೆಪಿಯ ಎಲ್ಲ ನಾಯಕರನ್ನು ವಶಪಡಿಸಿಕೊಂಡಿರ್ತಕ್ಕಂಥದ್ದು. ಈ ಕಡೆ ಬೆನ್ನಲ್ಲೇ ಇದೀಗ ಸದನದ ಬಾವಿಗಿಳಿದು ಕೂಡ ನಾಗೇಂದ್ರ ಅವರ ರಾಜೀನಾಮೆಗೆ ಪಟ್ಟು ಹಿಡಿದಿರ್ತಕ್ಕಂಥದ್ದು ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಮತ್ತು ವಿಪಕ್ಷದ ಜೊತೆಗೆ ಕೈ ಜೋಡಿಸಿರ್ತಕ್ಕಂಥ ಜೆಡಿಎಸ್ ಕೂಡ ಇದು ಒಟ್ಟಾಗಿ ಹೋರಾಟವನ್ನ ಮಾಡ್ತಿರ್ತಕ್ಕಂಥದ್ದು. ಪ್ರಮುಖವಾಗಿ ಶರ್ಮಿತಾ ಶೆಟ್ಟಿ, ಇದೀಗ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಅಹೋರಾತ್ರಿ ಧರಣಿಯನ್ನ ಘೋಷಣೆ ಮಾಡಿರ್ತಕ್ಕಂಥದ್ದು. ನಾಗೇಂದ್ರ ರಾಜೀನಾಮೆ ಕೊಡೆಯವರು ಕೂಡ ನಾವು ವಿರಮಿಸುವುದಿಲ್ಲ ಅಂತ ಹೇಳ್ತಿರ್ತಕ್ಕಂಥ ಆ ಮುಖಾಂತರ ಕಡೆ ನಾಗೇಂದ್ರ ರಾಜೀನಾಮೆಗೆ ಇದೀಗ ವಿಪಕ್ಷ ಪಟ್ಟು ಹಿಡಿದಿರ್ತಕ್ಕಂಥದ್ದು. ಈಗಾಗಲೇ ನಾಗೇಂದ್ರ ಅವರ ವಿಚಾರ ಸಂಬಂಧಪಟ್ಟಗೆ ಸಿಬಿಐ ದೋಷಾರೋಪ ಪಟ್ಟಿಯನ್ನು ಸಲ್ಲಿಸಿರ್ತಕ್ಕಂಥದ್ದು. ಶರ್ಮಿತಾ ಶೆಟ್ಟಿ ಈಗಾಗಲೇ ರಾಜ್ಯಪಾಲರು ಕೂಡ ಸಿಬಿಐನವರು ದೋಷಾರೋಪ ಪಟ್ಟಿ ಸಲ್ಲಿಸಿರೋ ಕಾರಣಕ್ಕಾಗಿ ಅವ್ರಿಗೆ ಪ್ರಾಸಿಕ್ಯೂಷನ್ಗೆ ಅವಕಾಶ ಕೊಡುವಂತೆ ರಾಜ್ಯಪಾಲರಿಗೆ ಪತ್ರವನ್ನು ಬರೆದಿರ್ತಕ್ಕಂಥದ್ದು. ಇದರ ಬೆನ್ನಲ್ಲೇ ರಾಜ್ಯಪಾಲರು ಕೂಡ ಕಾನೂನು ಸಲಹೆಗಾಗಿ ಇದೀಗ ಇಡೀ ಫೈಲ್ ಅನ್ನ ಕಳಿಸಿಕೊಟ್ಟಿರ್ತಕ್ಕಂಥದ್ದು. ಒಂದು ಕಡೆ ಬಿಜೆಪಿ ಪಟ್ಟು ಹಿಡಿದಿರ್ತಕ್ಕಂಥದ್ದು, ಮತ್ತೊಂದು ಕಡೆ ಲೋಕಭವನದಲ್ಲಿ ಯಾವುದೇ ಗಳಿಗೆಯಲ್ಲೂ ಕೂಡ ಪ್ರಾಸಿಕ್ಯೂಷನ್ಗೆ ಅವಕಾಶ ಕೊಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಒಟ್ಟಾರೆ ಸರ್ಕಾರಕ್ಕೂ ಕೂಡ ಇದು ಅತಿ ದೊಡ್ಡ ಮುಜುಗರ ಉಂಟಾಗಿರ್ತಕ್ಕಂಥದ್ದು. ಒಂದ್ ಕಡೆ ರಾಜ್ಯದಲ್ಲಿರ್ತಕ್ಕಂಥ ಬರ ಪರಿಸ್ಥಿತಿ ವಿಚಾರ ಸಂಬಂಧಪಟ್ಟಾಗೆ ಮತ್ತು ಎಲ್ಲ ಮೂಲಭೂತ ಸೌಕರ್ಯಗಳ ವಿಚಾರ ಸಂಬಂಧಪಟ್ಟಾಗೆ ಶಾಸಕರು ಸದನದಲ್ಲಿ ವಿಸ್ತೃತವಾಗಿ ಚರ್ಚೆ ನಡೆಸಬೇಕು. ಆದ್ರೆ ನಾಗೇಂದ್ರ ರಾಜೀನಾಮೆ ವಿಚಾರ ಬಗ್ಗೆ ವಿಪಕ್ಷಗಳು ಪಟ್ಟು ಹಿಡಿದಿರ್ತಕ್ಕಂಥದ್ದು. ಹಾಗಾಗಿ ಸದನದಲ್ಲಿ ಪ್ರಶ್ನೋತ್ತರ ಕಲಾಪ ಕೂಡ ಅಡ್ಡಿ ಆಗ್ತಿರ್ತಕ್ಕಂಥದ್ದು. ಇದು ಒಂದು ಮತ್ತೊಂದು ಕಡೆ ನಾಗೇಂದ್ರ ಅವರು ಭ್ರಷ್ಟಾಚಾರ ಎಸಗಿರ್ತಕ್ಕಂಥದ್ದು ಮತ್ತು ಭ್ರಷ್ಟಾಚಾರ ಎಸಗಿದ್ದಕ್ಕೆ ಸಾಕ್ಷಿ ಇರ್ತಕ್ಕಂಥದ್ದು 187 ಕೋಟಿ ಭ್ರಷ್ಟಾಚಾರ ಎಸಗಿರ್ತಕ್ಕಂಥದ್ದು. ಈ ಹಿಂದಿನ ಸಿದ್ದರಾಮಯ್ಯ ಸರ್ಕಾರ ಎಲ್ಲಂತಾರೆ ವಾಲ್ಮೀಕಿ ಹಗರಣದ ಕಾರಣಕ್ಕಾಗಿ ನಾಗೇಂದ್ರ ಅವರಿಗೆ ರಾಜೀನಾಮೆಯನ್ನು ಪಡೆದುಕೊಂಡಿರ್ತಕ್ಕಂಥದ್ದು. ಇದೀಗ ಆರೋಪ ಹೊತ್ತಿರ್ತಕ್ಕಂಥ ಭ್ರಷ್ಟಾಚಾರದ ಆರೋಪ ಹೊತ್ತಿರ್ತಕ್ಕಂಥ ನಾಗೇಂದ್ರ ಅವರನ್ನ ಮತ್ತೆ ತೆಗೆದುಕೊಂಡಿರ್ತಕ್ಕೆ ಬಿಜೆಪಿ ಇದೀಗ ಹೋರಾಟವನ್ನ ತೀವ್ರಗೊಳಿಸಿರ್ತಕ್ಕಂಥದ್ದು. ಇದರ ಭಾಗವಾಗಿ ಉಳಿದಿರ್ತಕ್ಕಂಥದ್ದು ಕೇವಲ 3 ದಿವಸ. ಈ 3 ದಿವಸದಲ್ಲೂ ಕೂಡ ವಿಪಕ್ಷ ಅಹೋರಾತ್ರಿ ಧರಣಿಗೆ
ತೀರ್ಮಾನ ಮಾಡಿರ್ತಕ್ಕಂಥದ್ದು. ಈಗಾಗಲೇ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಸದನದಲ್ಲೇ ಘೋಷಣೆ ಮಾಡಿರ್ತಕ್ಕಂಥದ್ದು. ಈಗಾಗಲೇ ವಿಪಕ್ಷ ಸದನದ ಬಾವಿಗಿಳಿದು ಗದ್ದಲವನ್ನು ಎಬ್ಬಿಸಿರ್ತಕ್ಕಂಥದ್ದು, ಧರಣಿಯನ್ನ ಮುಂದುವರಿಸಿರ್ತಕ್ಕಂಥದ್ದು. ಶರ್ಮಿತಾ ಶೆಟ್ಟಿ. ಫೈನ್. ಈಗ ಕಾಂಗ್ರೆಸ್ ಅವ್ರು ಹೇಳ್ತಿರೋದು ರಾಜೀನಾಮೆ ಪ್ರಶ್ನೆಯಲ್ಲಿ ಉದ್ಭವ ಆಗಲ್ಲ, ಚರ್ಚೆಗೆ ಬನ್ನಿ ಅಂತ ಕರೀತಾ ಇದ್ದಾರೆ. ಒಂದ್ ವೇಳೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟರು ಕೂಡ ಅದನ್ನ ಕಾನೂನು ರೀತಿಯಲ್ಲೇ ನಾಗೇಂದ್ರ ಅವ್ರು ಫೇಸ್ ಮಾಡ್ತಾರೆ. ಅದ್ ಬಿಟ್ಟು ಈ ರೀತಿ ಗದ್ದಲ ಮಾಡೋದು, ಹೋರಾಟ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಅಂತೇಳಿ ಕಾಂಗ್ರೆಸ್ ಅವ್ರು ಕೇಳ್ತಾ ಇದ್ದಾರೆ. ಅದರ ಹೊರತಾಗಿನೂ ಕೂಡ ಜನರ ಸಮಸ್ಯೆ ಬಗ್ಗೆ ಚರ್ಚೆ ಮಾಡ್ತೀವಿ ಇವತ್ತಿಂದ ಅಂತ ಹೇಳಿದ್ರಲ್ಲ, ಅದು ಪಾಸಿಬಲ್ ಇದೆಯಾ ಇವತ್ತಿನಿಂದ? ಮತ್ತೆ ಬಿಜೆಪಿ ಹೋರಾಟವನ್ನ ತೀವ್ರಗೊಳಿಸೋದ್ರಿಂದ ನಾಗೇಂದ್ರ ಅವ್ರ ಮೇಲೆ ಪರಿಣಾಮ ಬೀರುತ್ತಾ ಅದು? ಶರ್ಮಿತಶ್ರೀ, ಈಗಾಗಲೇ ಭಾರತೀಯ ಜನತಾ ಪಕ್ಷ ನೈಸ್ ವಿಚಾರ ಸಂಬಂಧಪಟ್ಟ ಹಾಗೆ ನೈಸ್ ವಿಚಾರ ಚರ್ಚೆಗೆ ಸಂಬಂಧಪಟ್ಟ ಹಾಗೆ ನೋಟಿಸನ್ನು ಕೊಟ್ಟಿರ್ತಕ್ಕಂಥದ್ದು. ಈಗಾಗಲೇ ಸದನದ ಬಾವಿಗಿಳಿದು ಧರಣಿ ಮಾಡ್ತಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷ ಎಲ್ಲ ಸದನವನ್ನು ಮುಂದೂಡಿದ ಸಂದರ್ಭದಲ್ಲಿ ನಂತರ ಎಲ್ಲ ಒಂದು ಕಡೆ ಚರ್ಚೆಗೆ ಅವಕಾಶವನ್ನು ಕೊಡ್ತಾರೆ. ಆದರೆ ನಾಗೇಂದ್ರ ರಾಜೀನಾಮೆಗೆ ಪಟ್ಟನ್ನು ಮುಂದುವರಿಸಲಿಕ್ಕೆ ಅಹೋರಾತ್ರಿ ಧರಣಿಗೆ ಮುಂದಾಗಿರ್ತಕ್ಕಂಥದ್ದು. ಇನ್ನು ಕೇವಲ 3 ದಿನಗಳಷ್ಟೇ ಸದನ ಬಾಕಿ ಇರ್ತಕ್ಕಂಥದ್ದು. ಈ ಬಾಕಿ ಇರ್ತಕ್ಕಂಥ ಅವಧಿ ಒಳಗಡೆ ನಾಗೇಂದ್ರ ರಾಜೀನಾಮೆ ಪಡಬೇಕು. ಆ ಮುಖಾಂತರ ವಿಪಕ್ಷ ಎಲ್ಲೊಂದು ಕಡೆ ನಾಗೇಂದ್ರ ರಾಜೀನಾಮೆ ವಿಚಾರದಲ್ಲಿ ಜಯಗಳಿಸಬೇಕು ಮತ್ತು ಆಡಳಿತ ಪಕ್ಷ ಕಾಂಗ್ರೆಸ್ಗೆ ಎಲ್ಲೊಂದು ಕಡೆ ಇದು ಮುಖಭಂಗವನ್ನು ಉಂಟು ಮಾಡಬೇಕಂತೇಳಿ ಬಿಜೆಪಿ ಶತಾಯಗತ ಪ್ರಯತ್ನವನ್ನು ಮಾಡ್ತಿರ್ತಕ್ಕಂಥದ್ದು. ಹಾಗಾಗಿ ತನ್ನ ಹೋರಾಟವನ್ನು ತೀವ್ರಗೊಳಿಸಿರ್ತಕ್ಕಂಥದ್ದು. ಇದೀಗ ಸದನದ ಬಾವಿಗಿಳಿದು ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿರ್ತಕ್ಕಂಥದ್ದು. ನಾಗೇಂದ್ರ ರಾಜೀನಾಮೆ ಒಂದೇ ಪರಿಹಾರ ಅಂತ ಹೇಳ್ತಿರ್ತಕ್ಕಂಥದ್ದು. ಎಲ್ಲ ಒಂದು ಕಡೆ ಬರ ಮತ್ತು ಕುಡಿಯುವ ನೀರಿನ ವಿಚಾರ ಮತ್ತು ನೈಸ್ ವಿಚಾರ, ಬಿಡದಿ ವಿಚಾರ ಚರ್ಚೆಗೆ ಕೂಡ ಭಾರತೀಯ ಜನತಾ ಪಕ್ಷ ಮತ್ತು JDS ಚರ್ಚೆಗೆ ಮುಂದಾದರೂ ಕೂಡ ನಾಗೇಂದ್ರ ಅವರ ರಾಜೀನಾಮೆಗೆ ಒತ್ತಾಯಿಸಿ ಅಹೋರಾತ್ರಿ ಧರಣಿಗೆ ತೀರ್ಮಾನ ಮಾಡಿರ್ತಕ್ಕಂಥದ್ದು. ಸದನದಲ್ಲೇ ಘೋಷಣೆ ಮಾಡಿದ್ರಿಂದ ಇಲ್ಲೊಂದು ಕಡೆ ತನ್ನ ಹೋರಾಟವನ್ನು ದೊಡ್ಡ ಮಟ್ಟಕ್ಕೆ ಕೊಂಡೊಯ್ಯಲಿಕ್ಕೆ ಬಿಜೆಪಿ ತೀರ್ಮಾನ ಮಾಡಿರ್ತಕ್ಕಂಥದ್ದು. ಸದ್ಯದಲ್ಲೇ ಎಲ್ಲ ಒಂದು ಕಡೆ ಪಾದಯಾತ್ರೆಗೂ ಕೂಡ ತೀರ್ಮಾನ ಮಾಡಿರ್ತಕ್ಕಂಥದ್ದು. ಶರ್ಮಿತಾ ಶೆಟ್ಟಿ. ಫೈನ್. ಈಗ ಮೊನ್ನೆ ತನಕನೂ ನಾಗೇಂದ್ರ ಅವರು ನೀವು ಮಾತಾಡಿಸಿದಾಗ್ಲೂ ಹೇಳಿದ್ದು ಯಾವುದೇ ಕಾರಣಕ್ಕೂ ರಾಜೀನಾಮೆಯ ಸಂದರ್ಭ ಇದಲ್ಲ, ನಾನು ರಾಜೀನಾಮೆ ಕೊಡಲ್ಲ ಅಂತಾನೆ ಹೇಳಿದ್ರು. ಈ ಹೋರಾಟ ತೀವ್ರಗೊಳ್ತಾ ಇದೆ, ಒತ್ತಡ ಜಾಸ್ತಿ ಆಗ್ತಿದೆ, ಪಕ್ಷಕ್ಕೂ ಇದರಿಂದ ಮುಜುಗರ ಆಗ್ತಾ ಇದೆ, ಜನನೂ ಬೈತಾ ಇದ್ದಾರೆ. ಹಂಗಾಗಿ ಅವ್ರ ನಿಲುವಿನಲ್ಲಿ ಏನಾದ್ರೂ ಬದಲಾವಣೆ ಸಾಧ್ಯತೆ? ಶರ್ಮಿತಾ ಶೆಟ್ಟಿ, ಮಹತ್ತರ ಬೆಳವಣಿಗೆ ಎಂದರ ಹಿನ್ನೆಲೆಯಲ್ಲಿ ರಾಜ್ಯಪಾಲರು ಒಂದು ವೇಳೆ ಪ್ರಾಸಿಕ್ಯೂಷನ್ಗೆ ಅವಕಾಶವನ್ನು ಕೊಟ್ಟರೆ, ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟರೆ CBI ನಾಗೇಂದ್ರ ಅವರಿಗೆ ವಿಚಾರಣೆಗೆ ನೋಟಿಸ್ ಕೊಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ನೋಟಿಸ್ ಕೊಟ್ಟು ಅವ್ರನ್ನ ಅಗತ್ಯ ಬಿದ್ದರೆ ನೋಟಿಸ್ ಕೊಟ್ಟು ಅವ್ರನ್ನ ವಿಚಾರಣೆಗೊಳಪಡಿಸಿ ಅವರಿಗೆ ಬೇಕಾದಂಥ ರೀತಿಯಲ್ಲಿ ಅಂದರೆ ಎಲ್ಲೊಂದು ಕಡೆ ವಿಚಾರಣೆಗೆ ಸ್ಪಂದಿಸ್ತಿದ್ರೆ ಅವ್ರನ್ನ ಬಂಧಿಸುವ ಸಾಧ್ಯತೆಯನ್ನು ಕೂಡ ತಳ್ಳಿ ಹಾಕುವಂತಿಲ್ಲ ಅಂತೇಳಿ ಮೂಲಗಳು ಹೇಳ್ತಿರ್ತಕ್ಕಂಥದ್ದು. ಈಗಾಗಲೇ SIT ಅವರಿಗೆ ಕ್ಲೀನ್ ಚಿಟ್ ಕೊಟ್ಟಿರ್ತಕ್ಕಂಥದ್ದು. ನಾಗೇಂದ್ರ ಅವರು ಅವರ ವೈಯಕ್ತಿಕ ಬ್ಯಾಂಕ್ನಿಂದ ಯಾವುದೇ ವರ್ಗಾವಣೆಯನ್ನು ಮಾಡಿಲ್ಲ ಮತ್ತು ಯಾವುದೇ ಶಿಫಾರಸಿನ ಪತ್ರವನ್ನು ಕೊಟ್ಟಿಲ್ಲ, ಆದರೆ ಯಾವುದೇ ದಾಖಲೆಯನ್ನು ಕೂಡ ಕೊಟ್ಟಿಲ್ಲ. ಆದರೆ ನಾಗೇಂದ್ರ ಅವರ ಆಪ್ತ ಸಹಾಯಕ ಮತ್ತು ನಾಗೇಂದ್ರ ಅವರ ಅತ್ಯಾಪ್ತ ಆಗಿರ್ತಕ್ಕಂಥ ನೆಕ್ಕುಂಟಿ ನಾಗರಾಜ್ರವರು ಹಣ ವರ್ಗಾವಣೆ ಮಾಡಿರ್ತಕ್ಕಂಥದ್ದು. ನಿಮಗೆ ಗೊತ್ತಿರಲಿ, ಸುಮಾರು 800 ಬ್ಯಾಂಕ್ಗಳಲ್ಲಿ ಹಣ ವರ್ಗಾವಣೆ ಆಗಿರ್ತಕ್ಕಂಥದ್ದು. ಆಂಧ್ರ ಪ್ರದೇಶ ಮತ್ತು ತೆಲಂಗಾಣದ ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗಳಲ್ಲೂ ಕೂಡ ಹಣ ವರ್ಗಾವಣೆ ಆಗಿರ್ತಕ್ಕಂಥದ್ದು. ಈ ಹಣ ಎಲ್ಲ ಒಂದು ಕಡೆ ಲೋಕಸಭೆ ಚುನಾವಣೆಗೆ ಬಳಕೆಯಾಗಿದೆ ಅಂತೇಳಿ ಗಂಭೀರ ಆರೋಪ ಕೂಡ ಕೇಳಿ ಬಂದಿರತಕ್ಕಂಥದ್ದು. ಈ ಸಂಬಂಧಪಟ್ಟಾಗೆ CBI ಈಗಾಗಲೇ ದೋಷಾರೋಪ ಪಟ್ಟಿಯಲ್ಲಿ ಇಡೀ ವಾಲ್ಮೀಕಿ ಹಗರಣದಲ್ಲಿ ನಾಗೇಂದ್ರ ಅವರ ಪಾತ್ರ ಇದೆ, ನಾಗೇಂದ್ರ ಅವರ ಅತ್ಯಾಪ್ತರೆಲ್ಲರೂ ಕೂಡ ಇದನ್ನು ಸೇರಿ ಎಲ್ಲೊಂದು ಕಡೆ ಈ ಭ್ರಷ್ಟಾಚಾರ ಎಸಗಿರ್ತಕ್ಕಂಥದ್ದು ಮತ್ತು ಬ್ಯಾಂಕಿನ ಅಧಿಕಾರಿಗಳ ಜೊತೆ ಶಾಮೀಲಾಗಿ ಈ ಒಂದು ವಾಲ್ಮೀಕಿ ಹಗರಣ ನಡೆದಿರೋದು ಅಂತೇಳಿ ದೋಷಾರೋಪ ಪಟ್ಟಿಯನ್ನು ಸಲ್ಲಿಸಿರ್ತಕ್ಕಂಥದ್ದು. ಹಾಗಾಗಿ ನಾಗೇಂದ್ರ ಅವರ ವಿಚಾರಣೆ ಮಾಡಬೇಕಾಗಿರ್ತಕ್ಕಂಥದ್ದು ಮತ್ತು ವಿಸ್ತೃತವಾದ ವಿಚಾರಣೆ ನಮಗೆ ಅಗತ್ಯ ಇರ್ತಕ್ಕಂಥದ್ದು. ಹಾಗಾಗಿ ಅವರು ಶಾಸಕರಾಗಿದ್ದರಿಂದ ನೀವು ರಾಜ್ಯಪಾಲರ ಅನುಮತಿ ಕೊಡಬೇಕಂತೇಳಿ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೂಡ ಕೇಳಿರ್ತಕ್ಕಂಥದ್ದು. ಒಂದು ಕಡೆ ಬಿಜೆಪಿಯ ಹೋರಾಟ ತೀವ್ರಗೊಂಡಿರ್ತಕ್ಕಂಥದ್ದು ಕೂಡ ಸರ್ಕಾರ ಕೆಲವೊಂದು ಕಡೆ ಇರಿಸು ಮುರುಸು ಕೂಡ ಆಗಿರ್ತಕ್ಕಂಥದ್ದು. ಮೂಲಗಳ ಪ್ರಕಾರ ಒಂದು ಕಡೆ ಅಧಿವೇಶನ ಮುಗಿದ ಬಳಿಕ ಒಂದು ವೇಳೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅವಕಾಶವನ್ನು ಕೊಟ್ಟರೆ ನಾಗೇಂದ್ರ ಅವರನ್ನ ಸಚಿವ ಸಂಪುಟದಿಂದ ಕೈ ಬಿಟ್ಟು ಮತ್ತು ಅದೇ ಜಿಲ್ಲೆಗೆ ಸೇರಿರ್ತಕ್ಕಂಥ ಸಂಡೂರಿನ ಮೊದಲ ಬಾರಿ ಶಾಸಕ ಆಗಿರ್ತಕ್ಕಂಥ ಅನ್ನಪೂರ್ಣ ತುಕಾರಾಮ್ ರವರಿಗೆ ಮಂತ್ರಿ ಸ್ಥಾನ ಕೊಡುವ ಸಾಧ್ಯತೆಯನ್ನು ಕೂಡ ತಳ್ಳಿ ಹಾಕುವಂತಿಲ್ಲ. ಶರ್ಮಿತಾ ಶೆಟ್ಟಿ. ಫೈನ್. ಫಾಲೋ ಅಪ್ ಮಾಡಿ ಸುದ್ದಿನ. ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ಇಷ್ಟೊಂದು ಮಾಹಿತಿಯನ್ನು ಕೊಡೋದಕ್ಕೆ.